ನಾಟಿ ಕೋಳಿದು ನಿಮಗೆ ಪ್ರತಿಯೊಂದು ಮೂಲೆಯಲ್ಲೂ ಮಾರ್ಕೆಟ್ ಇದೆ. ಒಬ್ಬ ಫಾರ್ಮರು 2,000 ಮರಿನ ಒಂದು 4 ತಿಂಗಳು ಬ್ಯಾಚಲ್ಲಿ ಸಾಕ್ಬೋದು. ವರ್ಷಕ್ಕೊಂದು 3 ಬ್ಯಾಚ್ ಮಾಡ್ಬೋದು. 3 ರಿಂದ 4 ಲಕ್ಷ ಲಾಭ ಮಾಡ್ಕೋಬೋದು. ಇವಾಗ ನಾವು ಬಿಸ್ನೆಸ್ ಶುರು ಮಾಡಿದಾಗ 100 ಮರಿ ನಾವು ಸೇಲ್ ಮಾಡೋದೇ ಕಷ್ಟ ಆಯಿತು. ಒಂದು ವರ್ಷಕ್ಕೆ 3 ರಿಂದ 4 ಲಕ್ಷ ಮರಿ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ. ಒಂದು 3 ರಿಂದ 4 ಕೋಟಿ ನಾವು ಟರ್ನ್ ಓವರ್ ಮಾಡಿದ್ದೀವಿ. ಒಂದು ದಶಕದಿಂದ ನಾಟಿ ಕೋಳಿ ಉದ್ಯಮದಲ್ಲಿರುವ ಯುವ ಸಾಧಕ, ರೈತರಿಗೆ ಹೆಚ್ಚು ಲಾಭ ತಂದುಕೊಡುವ ಉಪಕಸುಬು. ನಾಟಿ ಕೋಳಿ ಸಾಕಾಣಿಕೆಯಿಂದ ವರ್ಷಕ್ಕೆ 3 ರಿಂದ 4 ಲಕ್ಷ ಲಾಭ. ಟ್ರೆಂಡಿಂಗ್ ನಾಟಿ ಕೋಳಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಲೀನಶ್ರೀ. ಕಳೆದ ಹಲವು ವರ್ಷಗಳಿಂದ ನಾಟಿ ಕೋಳಿಗೆ ನಿರಂತರವಾಗಿ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಜನರಲ್ಲಿಯೂ ನಾಟಿ ಕೋಳಿ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದ್ದು, ನಾಟಿ ಕೋಳಿ ಈಗ ಟ್ರೆಂಡ್ ಆಗಿ ಬದಲಾಗಿದೆ. ಹಾಗಾಗಿ ನಾಟಿ ಕೋಳಿ ಸಾಕುವ ರೈತರ ಸಂಖ್ಯೆಯೂ ಹೆಚ್ಚಾಗ್ತಾನೆ ಇದೆ. ನಾಟಿ ಕೋಳಿಗೆ ಡಿಮ್ಯಾಂಡ್ ಹೆಚ್ಚಿದಂತೆಲ್ಲ ನಾಟಿ ಕೋಳಿಯ ಮರಿಗಳಿಗೂ ಬೇಡಿಕೆ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾಟಿ ಕೋಳಿ ಮರಿಗಳನ್ನ ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿರುವ ಯುವಕನಿಂದ ನಾಟಿ ಕೋಳಿ ಉದ್ಯಮದ ಬಗ್ಗೆ ಮಾಹಿತಿ ತಿಳಿಯೋಣ. ಕೋಳಿ ಸಾಕಾಣಿಕೆ ಸಾವಿರಾರು ವರ್ಷಗಳಿಂದಲೂ ಉಪಕಸುಬಾಗಿ ಕೃಷಿಯ ಅವಿಭಾಜ್ಯ ಅಂಗವಾಗಿತ್ತು. ರೈತರು ಕನಿಷ್ಠ 4-5 ನಾಟಿ ಕೋಳಿಗಳನ್ನು ಸಾಕಿಕೊಂಡು ಆಹಾರವಾಗಿ ಬಳಕೆ ಮಾಡ್ತಿದ್ರು. ಆದರೆ ದಿನೇ ದಿನೇ ನಾಟಿ ಕೋಳಿಗಳಿಗೆ ಡಿಮ್ಯಾಂಡ್ ಹೆಚ್ಚುತ್ತಿದ್ದು, ಕೃಷಿಯ ಉಪಕಸುಬಾಗಿದ್ದ ಕೋಳಿ ಸಾಕಾಣಿಕೆ ಕಳೆದ ಹಲವು ದಶಕಗಳಿಂದ ಉದ್ಯಮದ ಸ್ವರೂಪ ಪಡೆದುಕೊಂಡಿದೆ. ಬ್ರಾಯ್ಲರ್ ಕೋಳಿಗಳಂತೆಯೇ ನಾಟಿ ಕೋಳಿಗಳಿಗೂ ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಿದ್ದು, ಸಾಕಷ್ಟು ರೈತರು ನಾಟಿ ಕೋಳಿಗಳನ್ನು ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆದು ಹೆಚ್ಚು ಲಾಭ ಗಳಿಸುತ್ತಿದ್ದಾರೆ. ಮೈಸೂರಿನ ಸಾಗರ್ ಅರಸ್ ಅವರು ನಾಟಿ ಕೋಳಿ ಸಾಕಣೆ ಉದ್ಯಮದಲ್ಲಿದ್ದು, ಅವರು ನಾಟಿ ಕೋಳಿ ಮರಿಗಳನ್ನು ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ. ಇವರು 2011ರಿಂದ ನಾಟಿ ಕೋಳಿ ಮರಿಗಳನ್ನ ಇವರು ಮಾರಾಟ ಮಾಡುತ್ತಿದ್ದಾರೆ. ಇಂದು ನಾಟಿ ಕೋಳಿ ಮಾಂಸಕ್ಕೆ ಬೇಡಿಕೆ ಹೆಚ್ಚಿದೆ. ಹಾಗಾಗಿ ನಾವು ನಾಟಿ ಕೋಳಿ ಮರಿ ಮಾಡಿಸಿ ಅದನ್ನು ಕೋಳಿ ಸಾಕುವ ರೈತರಿಗೆ ಮಾರಾಟ ಮಾಡುತ್ತಿದ್ದೇವೆ. ಒಬ್ಬೊಬ್ಬ ರೈತ 100 ಮರಿಗಳಿಂದ 2 ರಿಂದ 3 ಸಾವಿರ ಮರಿಗಳವರೆಗೆ ಖರೀದಿಸಿ ಸಾಕಣೆ ಮಾಡ್ತಿದ್ದಾರೆ. ಈ ಮೂಲಕ ನಾವು ನಾಟಿ ಕೋಳಿಗಳ ಸಂತತಿಯನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡ್ತಿದ್ದೇವೆ ಅಂತಾರೆ ಸಾಗರ್ ಅವರು. ಸಿಟಿ ವಾತಾವರಣಕ್ಕೆ ಬರೋಕ್ಕೆ ಮುಂಚೆನೆ ಒಂದು ಮನೆಯಲ್ಲಿ ಒಂದು ಕೋಳಿ ಇರೋದು, ಒಂದು ಕುರಿ ಇರೋದು, ಹಸು ಸಾಕ್ತಾಯಿದ್ರು. ಇದೆಲ್ಲ ಅವ್ರಿಗೆ ಮನೆಗೆ ಬೇಕಾಗಿರೋಂಥ ವಸ್ತುಗಳನ್ನ ಅವರು ನ್ಯಾಚುರಲಾಗಿ ತೊಗೊಳ್ತಾರೆ. ಹಾಲು, ಆಮೇಲೆ ಮಾಂಸ, ಮೊಟ್ಟೆ, ಇದೆಲ್ಲದಕ್ಕೂ. ಆ್ಯಂಡ್ ಇನ್ನೊಂದು ಕೋಳಿ ಅನ್ನೋದು ಏನಾಗುತ್ತೆ, ನಿಮಗೆ ಒಂದು ಹಳ್ಳಿಲಿ ATM ಇದ್ದಂಗೆ, ಎನಿ ಟೈಮ್ ಮನಿ. ನಿಮಗೆ ಮನೆ ಯಾರೋ ನೆಂಟರು ಬಂದು ಕಟ್ ಮಾಡಿ ಕ್ಲೀನ್ ಮಾಡ್ತಾರೆ, ಇಲ್ಲ ಏನೋ ಪ್ರಾಬ್ಲಮ್ ಬಂತು ತೊಗೊಂಡೋಗಿ ಸಂತೆಲಿ ಕ್ಲೀನ್ ಮಾಡ್ತಾರೆ. ಸೊ ಯಾವತ್ತಿಗೂ ಇದೊಂಥರ ಫಿನಾನ್ಷಿಯಲಿ ಒಂದು ವುಮೆನ್ಗೆ ಒಂದು ಸಪೋರ್ಟಿಂಗ್ ಆಗೇ ಇತ್ತು. ಬಟ್ ಬರ್ತಾ ಬರ್ತಾ ಏನಾಯಿತು, ಹಳ್ಳಿಗಳಲ್ಲೆಲ್ಲ ಆಲ್ಮೋಸ್ಟ್ ನಮಗೆ ಅರ್ಬನೈಸೇಷನ್ ಆಗ್ತಾ ಇದೆ. ಹಳ್ಳಿಯ ಹಂಚಿನ ಮನೆ ಹೋಗಿ ಇವಾಗೆಲ್ಲ ತಾರಸಿ ಮನೆ ಬರ್ತಾ ಇದೆ. ತಾರಸಿ ಮನೆ ಬರ್ತಿದ್ದಂಗೆ ಕೊಟ್ಟಿಗೆ ಕಾನ್ಸೆಪ್ಟ್ ಹೊಟ್ಟೋಗ್ತಾ ಇದೆ. ಸೊ ಕೊಟ್ಟಿಗೆ ಕಾನ್ಸೆಪ್ಟ್ ಹೋಯ್ತು ಅಂತಿದ್ದಂಗೆ ಕೋಳಿ ಇಲ್ಲ, ಕುರಿ ಇಲ್ಲ, ಏನಿಲ್ಲ. ಬಟ್ ಜನಕ್ಕೆ ತಿನ್ನಕ್ಕೆ ಬೇಕು, ನ್ಯೂಟ್ರಿಷನ್ ಬೇಕು. ನಾಟಿ ಕೋಳಿ ಇವತ್ತಿಗೂ ಅದ್ರ ಮಾಂಸಕ್ಕೆ ತುಂಬಾ ಬೇಡಿಕೆ ಇದೆ, ಜನಕ್ಕೆ ಬೇಕು. ಬಟ್ ಎಲ್ಲಿ ಸಿಗತ್ತೆ ಅಂತ ಬಂದಾಗ ನಾವು ಅದ್ರದ್ದು ಒಂದು ತಳಿಗಳನ್ನ ಪ್ರಿಸರ್ವ್ ಮಾಡಿಕೊಂಡು ತೀರಾ ಹಳ್ಳಿಲಿ ಏನು ಸೆಲೆಕ್ಷನ್ಗಳು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಬಂದು ಒಂದು ನಾವಿಲ್ಲಿ ಗ್ರೇಡಿಂಗ್ ಮಾಡಿ, ಬ್ರೀಡಿಂಗ್ ಫಾರ್ಮ್ ಮಾಡಿ, ನಾವು ನಾಟಿ ಕೋಳಿ ಏನು ಮರಿಗಳು ಬೇಕು ಜನಕ್ಕೆ ಸಾಕೋಕ್ಕೆ ಅದನ್ನು ಸಪ್ಲೈ ಮಾಡ್ತೀವಿ. ಸೊ ನಾಟಿ ಕೋಳಿ ಅಂತ ಬರ್ತಿದ್ದಂಗೆ ಕಮರ್ಷಿಯಲಿ ಏನಾಗುತ್ತೆ, ಈಗ ಒಂದು ಮನೇಲಿ ಒಂದು ಕೋಳಿ ಇದ್ದರೆ 10 ಮರಿ ಮಾಡುತ್ತೆ, ಇಲ್ಲ 15 ಮರಿ ಮಾಡುತ್ತೆ ಒಂದೇ ಕೋಳಿ. ಮತ್ತು ಇನ್ನೊಂದು ಕೋಳಿ ಬಂದು ಮತ್ತೆ ಕಾವಿ ಕೊರತಂಗೆ ಕಾಯಬೇಕು. ಸೊ ಬಲ್ಕಲ್ಲಿ ಸಿಗೋಲ್ಲ. ಇವತ್ತಿಗೇನಾಗ್ತಾಯಿದೆ, ಒಂದು ಕಮರ್ಷಿಯಲಿ ಮಾಡಬೇಕಂದಾಗ ಒಂದು 100 ಮರಿ ಬೇಕು, 500 ಮರಿ ಬೇಕು, ಹೇಗೆ ಸಿಗುತ್ತೆ? ಸೊ ನಾಟಿ ಕೋಳಿ ಮೊಟ್ಟೆ ಪ್ಯೂರಿಟಿನೇ. ಅದನ್ನ ಮರಿ ಮಾಡ್ಸೋಕ್ಕೆ ನಾವು ಒಂದು ಹ್ಯಾಚರಿ ಅನ್ನೋ ಒಂದು ಮೆಷಿನ್ ಕಾನ್ಸೆಪ್ಟ್ಗೆ ಹೋಗ್ತೀವಿ. ಅದನ್ನು ನ್ಯಾಚುರಲ್ ಪ್ರೋಸೆಸ್ಸಲ್ಲೇ ಒಂದು 21 ಡೇಸ್ ತೊಗೊಳುತ್ತೆ. ನಾವು ಆ 21 ಡೇಸ್ ಪ್ರೋಸೆಸ್ಸಲ್ಲಿ ಮರಿ ಆಗಿದ್ದನ್ನು ಅದಕ್ಕೇನು ಇಮ್ಯುನೈಸೇಷನ್ಗೆ ಒಂದು ವ್ಯಾಕ್ಸಿನ್ಸ್ ಮಾಡಬೇಕು, ಅದನ್ನ ಮಾಡಿ ರೈತರಿಗೆ ಸಪ್ಲೈ ಕೊಡ್ತೀವಿ. ರೈತರು 100 ಮರಿಯಿಂದ ಹಿಡಿದು 2,000-3,000 ಮರಿ ತನಕನೂ ತೊಗೊಳ್ತಾರೆ ನಮ್ಮ ಹತ್ರ ಬಂದು. ಕೋಳಿಗಳಲ್ಲಿ ಸಾಕಷ್ಟು ತಳಿಗಳಿವೆ. ಬೇರೆ ಬೇರೆ ಪ್ರದೇಶದಲ್ಲಿ ಅಲ್ಲಿನ ಸ್ಥಳೀಯ ತಳಿಗಳನ್ನೇ ನಾಟಿ ಕೋಳಿ ಎಂದು ಸಾಕಲಾಗ್ತಿದೆ. ಜೊತೆಗೆ
ಹಲವು ಸುಧಾರಿತ ತಳಿಗಳ ಕೋಳಿಗಳನ್ನು ರೈತರು ಸಾಕ್ತಿದ್ದಾರೆ. ಆದರೆ ಸಾಗರ್ ಅವರು ಮೈಸೂರು ಭಾಗದಲ್ಲಿ ಕಂಡುಬರುವ ನಾಟಿ ಕೋಳಿಗಳ ತಳಿಯನ್ನು ಸಂರಕ್ಷಿಸಿ ಅದರಿಂದ ಪಡೆದ ಮೊಟ್ಟೆಯಿಂದ ಮರಿ ಮಾಡಿಸಿ ಮಾರಾಟ ಮಾಡ್ತಿದ್ದಾರೆ. ಮೈಸೂರು ನಾಟಿ ಕೋಳಿಗಳ ಗುಣ ವಿಶೇಷತೆಗಳೇನು ಅಂತ ಅವರು ವಿವರಿಸಿದ್ದಾರೆ. ನಾಟಿ ಕೋಳಿ ಮಾಡ್ಬೇಕಾದ್ರೆ ಯಾಕೆ ನಾಟಿ ಕೋಳಿಲಿ ಮೈಸೂರು ನಾಟಿ ಕೋಳಿಗೆ ಹೋಗಬೇಕು, ಬೇರೆ ಕಡೆ ಸಿಗತ್ತೆ, ಇಲ್ಲ ಬೇರೆ ಗಿರಿರಾಜ ಕೋಳಿ ಸಿಗತ್ತೆ, ಈ ಥರದ್ದೆಲ್ಲ ಒಂದು ಪ್ರಶ್ನೆ ಬಂದಾಗ ಯಾಕೆ ನಮ್ಮಲ್ಲಿ ತೊಗೊಳ್ಬೇಕು, ನಮ್ಮಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ, ತಮಿಳ್ನಾಡಿಗೆ ಹೋಗ್ಬಿಟ್ಟು ನಾಟಿ ಕೋಳಿ ಅಂದರೆ ನೀವು ನಮ್ಮ ಕೋಳಿ ತೋರಿಸ್ಬಿಟ್ಟು ತಮಿಳ್ನಾಡಲ್ಲಿ ಕೇಳಿ, ಅವ್ರು ಅದು ನಾಟಿ ಕೋಳಿ ಅನ್ನಲ್ಲ. ಅವ್ರದ್ದು ನಾಟಿ ಕೋಳಿನೇ ಬೇರೆ. ಏನು ಅವ್ರ ಸುತ್ತಮುತ್ತ ಏನು ಕಾಣ್ತಾರೆ, ಅವ್ರ ಸುತ್ತಮುತ್ತ ನೋಡ್ಬೇಕಾದ್ರೆ ನಿಮಗೆ ಅಸೀಲ್ ಅಂತ ಬರುತ್ತೆ. ಅಸೀಲ್ ಅಂತ ಬಂದರೆ ಕಾಲುದ್ದ, ಕತ್ತುದ್ದ, ಅದ್ರದ್ದು ಜುಟ್ಟು ಬಂದು ಉದ್ದ ಇರಲ್ಲ, ಗಂಟು ಇರುತ್ತೆ. ಅದು ಬಂದು ಫೈಟರ್ಗೆ ಯೂಶಲಿ ಯೂಸ್ ಮಾಡೋ ಅಂಥದ್ದು. ಅದು ತಮಿಳ್ನಾಡಲ್ಲಿ ಮತ್ತು ಆಂಧ್ರ ಪ್ರದೇಶಲ್ಲಿ ಅದು ನಾಟಿ ಕೋಳಿ ಅಂತ ಯೂಸ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನೀವು ಆ ಕೋಳಿ ತೊಗೊಂಬಂದು ತೋರಿಸಿ ಇದು ನಾಟಿ ಕೋಳಿನಿ, ಅವರು ಇದು ಫೈಟರ್ ಕೋಳಿ ಅಂತಾರೆ, ಇಲ್ಲ ಅಸೀಲ್ ಅಂತ ಐಡೆಂಟಿಫೈ ಮಾಡ್ತಾರೆ, ತಮಿಳ್ನಾಡು ಕೋಳಿ ಅಂತಾರೆ. ಸೊ ನಮ್ಮ ಭಾಗದಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ನಾಟಿ ಕೋಳಿ. ಏನು ಕಾಲು ಸಣ್ಣ ಬರಬೇಕು, ಕಾಲು ಉದ್ದ ಬರಬಾರ್ದು. ಆಮೇಲಿಂದ ಈ ಕೋಳಿದು ಶೇಪ್ ಬಂದಾಗ ನೀವು ನೋಡಿದ್ರೆ ಅದು ಒಂದು ಬೌಲ್, ಹಾಫ್ ಬೌಲ್ ಏನು ಶೇಪ್ ಬರುತ್ತೆ ಆ ಶೇಪ್ ಬರಬೇಕು. ಆಮೇಲೆ ಅದು ತಲೆ ಮೇಲೆ ಜುಟ್ಟು ಉದ್ದ ಬರಬೇಕು, ಕಿರೀಟ. ಆಮೇಲೆ ಕೋಳಿ ಹಿಂದ್ಗಡೆ ಪುಕ್ಕ ಬಂದು ಹಿಂಗೆ ಆರ್ಚ್ ಶೇಪ್ ಬರಬೇಕು. ಅಸೀಲ್ ನೋಡಿದಾಗ ಫ್ಲ್ಯಾಟ್ ಇರುತ್ತೆ, ಹಿಂಗೆ ಕೆಳಗಡೆ ಬರುತ್ತೆ ಪುಕ್ಕ, ಕತ್ತು ಹಿಂಗೆ ಮೇಲೆ ಇರುತ್ತೆ. ನಮ್ಮ ಕೋಳಿಗಳು ಹಂಗಲ್ಲ, ಹಿಂಗೆ ಬರುತ್ತೆ ಪುಕ್ಕ, ಹಿಂದ್ಗಡೆಗೆ ಶಾರ್ಪ್ ಆಗಬೇಕು. ಇದು ನಮ್ಮ ನಾಟಿ ಕೋಳಿ. ಸೊ ಮೈಸೂರು ನಾಟಿ ಕೋಳಿ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಈ ಸಣ್ಣ ಕಾಲು ಉದ್ದ ಕಾಲಲ್ಲ ಆ್ಯಂಡ್ ಈ ರೆಕ್ಕೆ ಪುಕ್ಕ ಶೇಪು ಪ್ಲಸ್ ಈ ಜುಟ್ಟು ಏನು ಹೇಳಿದೆ, ಇದು ನಿಮಗೆ ಬೇಸಿಕಲಿ ನಾಟಿ ಕೋಳಿದು ನಮ್ಮ ಮೈಸೂರು ನಾಟಿ ಕೋಳಿ ಸ್ಪೆಷಲೈಸೇಷನ್. ಇನ್ನು ಸಾಗರ್ ಅವರು 2011ರಲ್ಲಿ ನಾಟಿ ಕೋಳಿಗಳ ಮರಿ ಮಾರಾಟ ಆರಂಭಿಸಿದಾಗ ಅಗತ್ಯ ಪ್ರಮಾಣದಲ್ಲಿ ನಾಟಿ ಕೋಳಿ ಮೊಟ್ಟೆ ಸಿಗ್ತಿರ್ಲಿಲ್ಲ. ಹಳ್ಳಿ ತಿರುಗಿ ಮೊಟ್ಟೆ ಸಂಗ್ರಹಿಸಿ ಮರಿ ಮಾಡಿಸಿ ಮಾರಾಟ ಮಾಡ್ತಿದ್ರು. ಕ್ರಮೇಣ ಅವರು ಶುದ್ಧ ನಾಟಿ ತಳಿಯ ಕೋಳಿಗಳನ್ನು ತಮ್ಮ ಫಾರಂನಲ್ಲಿ ಬೆಳೆಸಿ ಅವುಗಳಿಂದ ಸಿಗುವ ಮೊಟ್ಟೆಯಿಂದ ಮರಿ ಮಾಡಿಸಿ ಮಾರಾಟ ಮಾಡ್ತಿದ್ದಾರೆ. ಈಗ ಇನಿಷಿಯಲಿ ನಾವು ಶುರು ಮಾಡಿದಾಗ ಏನಾಯಿತು, ನಮಗೂ ಏನೋ ಈ ಥರ ಬ್ರೀಡಿಂಗ್ ಫಾರ್ಮ್ ಬಗ್ಗೆ ಎಲ್ಲ ಐಡಿಯಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲೂ ಬಲ್ಕಲ್ಲಿ ಕೋಳಿ ಸಿಗ್ತಿರಲಿಲ್ಲ. ನಾವೇನು ಮಾಡಿದ್ವಿ, ಹಳ್ಳಿಗಳ ಮೇಲೆ ಮೊಟ್ಟೆಗಳನ್ನ ಸಂಗ್ರಹಣೆ ಮಾಡಿಕೊಂಡು ಒಂದಷ್ಟು ರೈತರುಗಳನ್ನ ಮೊಟ್ಟೆ ಕಲೆಕ್ಟ್ ಮಾಡ್ಕೊಂಬರೋಕ್ಕೆ ಅಂತ ಬಿಟ್ಟಿದ್ವಿ. ಸೊ ಆ ಜನ ಏನು ಮಾಡೋ, ಮನೆಗೆ ಹೋಗಿ 5 ಮೊಟ್ಟೆ 10 ಮೊಟ್ಟೆ ಅಂತ ಕಲೆಕ್ಟ್ ಮಾಡ್ಕೊಂಬರ್ತಾರೆ. ಅದನ್ನು ತಂದು ಮೆಷಿನಲ್ಲಿ ಮರಿ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 5-6 ವರ್ಷ ಅದೇ ಬಿಸ್ನೆಸ್ ನಡೀತು. ಹಳ್ಳಿಗಳಲ್ಲಿ ನಾನು ಹೇಳ್ದಂಗೆ ಅರ್ಬನೈಸೇಷನ್ ಆಗ್ತಾ ಕೋಳಿಗಳ ಸಾಕಾಣಿಕೆ ಕಡಿಮೆ ಆಯಿತು. ಮಿಕ್ಸಿಂಗ್ ಸ್ಟಾರ್ಟ್ ಆಯಿತು. ಲೈಕ್ ಈಗ ನಮಗೆ ಪ್ಯೂರ್ ನಾಟಿ ಕೋಳಿ ಬೇಕು. ಹಳ್ಳಿಲಿ ಏನಾಗುತ್ತೆ, ಗಿರಿರಾಜ ಇರುತ್ತೆ, ಅಸೀಲ್ ಇರುತ್ತೆ, ಕಡಕ್ನಾಥ್ ಇರುತ್ತೆ, ಇನ್ನೊಂದು ಯಾವುದೋ ಬೇರೆ ರಾಜ್ಯದಿಂದ ತಂದಿರೋ ಕೋಳಿಗಳಿರುತ್ತೆ. ಒಂದಕ್ಕೊಂದಕ್ಕದು ಬ್ರೀಡಿಂಗ್ ಆದಾಗ ನಮಗೆ ಸಿಗೋಂಥ ಮೊಟ್ಟೆ ಮತ್ತು ಮರಿಗಳು ಪ್ಯೂರಿಟಿ ಹೋಗುತ್ತೆ. ಸೊ ಆಗ ನಮಗೆ ಪ್ಯೂರ್ ನಾಟಿ ಕೋಳಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸ್ಟೈಲು ನಾವೇನು ಮಾಡಿ ಸೆಲೆಕ್ಷನ್ ಮಾಡಿ ಒಂದು ಬ್ರೀಡಿಂಗ್ ಫಾರ್ಮ್ ಮಾಡಿದ್ವಿ. 1 ದಿನದ ಮರಿಯಿಂದ ನಾವೆಲ್ಲಿ ಇಟ್ಕೊಂಡು ಒಂದು 6 ತಿಂಗಳು ಬೇಕು ಇದು ಮೊಟ್ಟೆ ಶುರು ಆಗೋದಕ್ಕೆ. ಅದಕ್ಕೆ ಬೇಕಾಗಿರೋಂಥ ಕೆಲವೊಂದು ವ್ಯಾಕ್ಸಿನೇಷನ್ ಶೆಡ್ಯೂಲ್ನೆಲ್ಲ ಫಾಲೋ ಮಾಡಿರ್ತೀವಿ ಬಲ್ಕಲ್ಲಿ ಸಾಕೋದ್ರಿಂದ. ಸೊ ಡೈಲಿ ನಮಗೆ ಇಷ್ಟು ಪ್ರಮಾಣದಲ್ಲಿ ಮೊಟ್ಟೆ ಅಂತ ಸಿಗುತ್ತೆ. ಇಲ್ಲಿ ಶೇಖರಣೆ ಆಗಿರೋಂಥ ಮೊಟ್ಟೆಗಳನ್ನ ತೊಗೊಂಡು ನಾವು ಹ್ಯಾಚರಿಗೆ ಶಿಫ್ಟ್ ಆಗ್ತೀವಿ. ಹ್ಯಾಚರಿಗೆ ಶಿಫ್ಟ್ ಆಗ್ತಿದ್ದಂಗೆ 3ರಿಂದ 4 ದಿನದ ಒಳಗಡೆ ಅಲ್ಲಿ ಹೋಗಿ ಇನ್ಕ್ಯುಬೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಫಾರ್ಮಲ್ಲಿ ಬಂದು ಬರೀ ಎಗ್ ಪ್ರೊಡಕ್ಷನ್ನು ಇದು ನಮ್ಮಲ್ಲಿ 1 ದಿನದಿಂದ ಒಂದು 18 ತಿಂಗಳು ಅಂದರೆ 1.5 ವರ್ಷದ ತನಕ ಇಲ್ಲಿ ಇಟ್ಕೋತೀವಿ. ಮೊಟ್ಟೆ ಇಡೋಕ್ಕೆ ಅಂತ 1 ವರ್ಷ ಇಟ್ಕೋತೀವಿ. ಅದಾದ್ಮೇಲಿಂದ ಈ ಬ್ಯಾಚ್ ಕಂಪ್ಲೀಟ್ಲಿ ಸೇಲ್ ಮಾಡಿಬಿಡ್ತೀವಿ. ಹಿಂದ್ಗಡೆ ಇದು ಸೇಲ್ ಆಗೋಕ್ಕೆ ಇನ್ನೊಂದು 6 ತಿಂಗಳು ಇದೆ ಅಂದಾಗಲೇ ಮತ್ತೆ ಇನ್ನೊಂದು ಬ್ಯಾಚ್ನ ನಾವು ಇಟ್ಕೊಳ್ತೀವಿ. ಮತ್ತೆ ಮರಿ ಬಿಟ್ಟು ಅದು ವ್ಯಾಕ್ಸಿನೇಷನ್ ಶೆಡ್ಯೂಲಲ್ಲಿ ಆಗಿ 6 ತಿಂಗಳಾದ್ಮೇಲೆ ಮೊಟ್ಟೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಬ್ಯಾಕ್ ಟು ಬ್ಯಾಕ್ ಒಂದು ಬ್ಯಾಚ್ನ ಮೈಂಟೈನ್ ಮಾಡ್ಕೊಂಡು ಬರ್ತೀವಿ ನಾವು. ಇದು ನಮ್ಮ ಬ್ರೀಡಿಂಗ್ ಫಾರ್ಮ್ ಬಗ್ಗೆ ಬಂದಾಗ. ಸಾಗರ್ ಅವರು ಶುದ್ಧ ನಾಟಿ ಕೋಳಿ ಮೊಟ್ಟೆಗಳಿಗಾಗಿಯೇ ಒಂದು ಕೋಳಿ ಫಾರಂ ಮಾಡಿದ್ದಾರೆ. ಅಲ್ಲಿ ಸಂಗ್ರಹಿಸಿದ ಮೊಟ್ಟೆಗಳನ್ನು ಹ್ಯಾಚುರಿ ಮಷೀನ್ನಲ್ಲಿ ಇಟ್ಟು ಮರಿ ಮಾಡಿಸುತ್ತಿದ್ದಾರೆ. ಕೋಳಿಗಳು ಮೊಟ್ಟೆಗೆ ಕಾವು ಕೊಟ್ಟಂತೆಯೇ ಹ್ಯಾಚುರಿ ಮಷೀನ್ನಲ್ಲಿ 21 ದಿನ ಕಾವು ಕೊಟ್ಟು ಮರಿ ಮಾಡಿಸುತ್ತಾರೆ. ಈ ಅಂತರದಲ್ಲಿ ಹೆಚ್ಚಿನ ಪ್ರಮಾಣದ ಮೊಟ್ಟೆಗಳಿಂದ ಮರಿ ಮಾಡಿಸುತ್ತಿದ್ದು ರೈತರ ಡಿಮ್ಯಾಂಡ್ ಅನ್ನು ಪೂರೈಸುತ್ತಿದ್ದಾರೆ. ಹ್ಯಾಚರಿಲಿ ಬಂದು ಮೊಟ್ಟೆನ ಬಂದಿದ್ದನ್ನೆಲ್ಲ ಗ್ರೇಡಿಂಗ್ ಮಾಡ್ತಾರೆ. ಸಣ್ಣ ಮೊಟ್ಟೆ ದೊಡ್ಡ ಮೊಟ್ಟೆ ಇದನ್ನೆಲ್ಲ ಗ್ರೇಡಿಂಗ್ ಮಾಡಿಕೊಂಡು ಫಸ್ಟು ಬಂದು ಸೆಟ್ಟರಿಗೆ ಲೋಡ್ ಆಗುತ್ತೆ. ಸೊ ಸೆಟ್ಟರ್ ಅಂತ ಬಂದಾಗ ನಿಮ್ಗೇನಾಗುತ್ತೆ, ಸೆಟ್ಟರಲ್ಲಿ ಒಂದು ಹೀಟು, ಟೆಂಪ್ರೇಚರು ಮತ್ತು ಹ್ಯುಮಿಡಿಟಿ ತೇವಾಂಶ ಮತ್ತು ಫ್ಯಾನ್ ಗಾಳಿ, ಒಂದು ಫ್ರೆಶ್ ಏರ್ ಸರ್ಕ್ಯುಲೇಷನ್ಗೆ. ಸೊ ಇದಿಷ್ಟು ಮೆಷಿನ್ ಸೆಟ್ಟರ್ ಒಳಗಡೆ ಇರೋಂಥದ್ದು ಮೇಂಟೈನ್ ಆಗುತ್ತೆ. ಸೊ ಮೆಷಿನಲ್ಲಿ ಮರಿ ಮಾಡ್ತಿದ್ದಂಗೆ 1 ದಿನಕ್ಕೆ ಮರಿ ಆಗತ್ತೆ ಅನ್ನೋ ಕೆಲವು ಪ್ರಶ್ನೆಗಳಿದೆ. ಆಮೇಲಿಂದ ಮೆಷಿನಲ್ಲಿ ಮರಿ ಮಾಡ್ತಿದ್ದಂಗೆ ನಾಟಿ ಕೋಳಿ ಹೇಗಾಗತ್ತೆ ಅನ್ನೋ ಕೆಲವು ಪ್ರಶ್ನೆಗಳು ಬರುತ್ತೆ. ಬಟ್ ಸಾಮಾನ್ಯ ಏನಾಗುತ್ತೆ, ನಾಟಿ ಕೋಳಿ ತಾಯಿ ಕೋಳಿನೇ ಕೂತ್ಕೊಂಡು ಮರಿ ಮಾಡಿದ್ರೂ ಕೂಡ 21 ದಿನ ಬೇಕು. ಅಲ್ಲಿ ಮೆಷಿನ್ಗೆ ಹಾಕಿದ್ರೂ 21 ದಿನನೇ ಬೇಕು. ಏನಂದರೆ ತಾಯಿ ಕೋಳಿ 10 ಮೊಟ್ಟೆ ಬ್ರೂಡಿಂಗ್ ಮಾಡುತ್ತೆ. ಅಲ್ಲಿ ಮೆಷಿನಲ್ಲಿ ಒಂದು 10ರಿಂದ 15 ಸಾವಿರ ಮೊಟ್ಟೆ ತನಕ ಒಂದು ಸೆಟ್ಟರಲ್ಲಿ ಮರಿ ಮಾಡಿಸ್ಬೋದು. ಒಳಗಡೆ ಅದಕ್ಕೆ ಬೇಕಾದಂಥ ಹೀಟ್ ನಾವು ಏನು ಕೊಟ್ಟಿರ್ತೀವಿ, ಸೆಟ್ ಮಾಡಿರ್ತೀವಿ, ಅದು ಆಟೋಮೆಟಿಕ್ ಸಿಸ್ಟಮಲ್ಲಿ ಸೆನ್ಸರ್ ಬೇಸಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಟ್ರ್ಯಾಕ್ ಮಾಡ್ತಾ ಇರ್ತೀವಿ. 24/7 ಕರೆಂಟ್ ಇರಬೇಕು. 18 ದಿನ ಒಂದು ಸೆಟ್ಟರಲ್ಲಿ ಇರುತ್ತೆ. ಅದಾದಮೇಲಿಂದ ಹ್ಯಾಚರಿಗೆ ಶಿಫ್ಟ್ ಆಗುತ್ತೆ.
ಸೆಟ್ಟರಲ್ಲಿ ಬಂದು ಟ್ರೇನಲ್ಲಿ ಮೊಟ್ಟೆಗಳನ್ನ ಜೋಡಿಸಿರ್ತೀವಿ. ಮರಿ ಆಗೋ ಟೈಮಲ್ಲಿ ಅಲ್ಲಿ ಕೆಳಗಡೆ ಬಿದ್ದರೆ ಮರಿ ಸತ್ತೋಗುತ್ತೆ. ಹಾಗಾಗಿ ಹ್ಯಾಚರ್ಗೆ ಬ್ಯಾಸ್ಕೆಟಿಗೆ ಶಿಫ್ಟ್ ಮಾಡಿ ಹಾಕಿರ್ತೀವಿ. ಅಲ್ಲಿ ಹ್ಯಾಚಿಂಗ್ ಆಗಿರೋ ಅಂಥದ್ದು ಮರಿಗಳು ಬ್ಯಾಸ್ಕೆಟಲ್ಲೇ ನಿಂತಿರುತ್ತೆ. ಹಾಗಾಗಿ ಕೆಳಗಡೆ ಬಿದ್ದು ಡ್ಯಾಮೇಜ್ ಆಗೋಲ್ಲ. ಸೊ 19, 20, 21ನೇ ದಿನ ಹ್ಯಾಚರಲ್ಲಿರುತ್ತೆ. 21 ದಿನ ಮರಿ ಆಗೋ ಅಂಥ ಟೈಮು ನಾವು ಯಾವ ಟೈಮಲ್ಲಿ ಲೋಡ್ ಮಾಡಿರ್ತೀವಿ ಅಲ್ಲಿಂದ ಕರೆಕ್ಟಾಗಿ 21 ದಿನ ಅದೇ ಟೈಮ್ಗೆ ಮರಿ ಆಚೆ ಬಂದಿರುತ್ತೆ. ಎಲ್ಲ ಮರಿಗಳನ್ನ ಆಚೆಗೆ ತೊಗೊಂಡು ಒಂದೊಂದು ಟ್ರೇಯಲ್ಲಿ ಅದನ್ನ ನಾವು ಒಂದು ಟ್ರೇ ಬಂದು 100 ಮರಿ ಅಂತ ಬರೋದು. ಸೊ ಒಂದು 25 ಅಂತ 4 ಕಂಪಾರ್ಟ್ಮೆಂಟ್ ಇರುತ್ತೆ ಒಂದು ಟ್ರೇಯಲ್ಲಿ. ಅಲ್ಲಿ ನಾವು ಮರಿಗಳನ್ನ ಕೌಂಟಿಂಗ್ ತೊಗೊಂಡು ದೆನ್ ನಾವು ಅದ್ರಲ್ಲಿ ಮತ್ತೆ ಗ್ರೇಡಿಂಗ್ ಮಾಡಿ, ಅಂದರೆ ಲೆಗ್ ವೀಕ್ ಬರುತ್ತೆ, ಮರಿ ತುಂಬ ಸಣ್ಣ ಇರೋ ಬರುತ್ತೆ, ಅದನ್ನೆಲ್ಲ ತೆಗೆದುಬಿಡ್ತೀವಿ. ತೆಗೆದು ಅದಕ್ಕೆ 1 ಡೇಯಲ್ಲಿ ಏನು ವ್ಯಾಕ್ಸಿನ್ ಮಾಡಬೇಕು ಅದನ್ನೆಲ್ಲ ವ್ಯಾಕ್ಸಿನ್ ಮಾಡಿ ಅದು ಫಾರ್ಮರ್ಸ್ಗೆ ಕೊಡೋದಕ್ಕೆ ರೆಡಿ ಆಗಿರೋ ಅಂಥ ಮರಿಗಳು. ಸೊ ಫಾರ್ಮರ್ಸ್ಗೆ ಡಿಸ್ಪ್ಯಾಚ್ ಆಗುತ್ತೆ. ರೈತರು ಬಂಡವಾಳ ಮತ್ತು ಶೆಡ್ನ ಸಾಮರ್ಥ್ಯವನ್ನು ಆಧರಿಸಿ ನಾಟಿ ಕೋಳಿಗಳನ್ನು ಸಾಕಣೆ ಮಾಡಬಹುದು. ಏನು ನಾಟಿ ಕೋಳಿಗಳು ಎಷ್ಟು ದಿನದಲ್ಲಿ ಮಾರಾಟಕ್ಕೆ ಸಿದ್ಧವಾಗುತ್ತೆ ಅನ್ನೋದನ್ನು ನೋಡೋಣ. ರೈತರು ಮಾಂಸಕ್ಕಾಗಿ ಮಾರಾಟ ಮಾಡಲು ನಾಟಿ ಕೋಳಿಗಳನ್ನು ಸಾಕುವುದಾದರೆ ಮರಿಗಳನ್ನು 4 ತಿಂಗಳು ಸಾಕಿ ಮಾರಾಟ ಮಾಡಬಹುದು. ಇನ್ನು 4 ತಿಂಗಳಿಗೂ ಹೆಚ್ಚು ಸಮಯ ಕೋಳಿಗಳನ್ನು ಸಾಕಿದ್ರೆ ಅವುಗಳಿಂದ ಮೊಟ್ಟೆ ಪಡೆದು ಮೊಟ್ಟೆ ಮಾರಾಟ ಮಾಡಬಹುದು. ರೈತರು ನಾಟಿ ಕೋಳಿಗಳನ್ನು ಮಾಂಸ ಮತ್ತು ಮೊಟ್ಟೆಗಾಗಿ ಮಾರಾಟ ಮಾಡಬಹುದು. ನಾಟಿ ಕೋಳಿ ಲೈಫ್ ಸ್ಪ್ಯಾನ್ ಬಂದು ಬಹುಶಃ 4 ರಿಂದ 5 ವರ್ಷ ಬರ್ಬೋದು. ಬಟ್ ಜನರಲಿ ನಮ್ಮಲ್ಲಿ ಏನು ಮಾಡ್ತೀವಲ್ಲ ಅದನ್ನ ಕಟ್ ಮಾಡಿ ಕೊಯ್ದುಬಿಡ್ತೀವಿ. ಮ್ಯಾಕ್ಸಿಮಮ್ ಅಂದರೆ ಒಂದು 2 ವರ್ಷ 3 ವರ್ಷ ಇಟ್ಕೊಂಡಿರೋಂಥ ಕೋಳಿಗಳನ್ನ ನೋಡಿರ್ತೀವಿ. ಬಟ್ ನಮ್ಮ ಬಿಸ್ನೆಸ್ ಸೈಕಲ್ ಬಂದಾಗ ನಾವೇನು ಮರಿನ ಕೊಡ್ತೀವಿ ಫಾರ್ಮರ್ಸ್ಗೆ, ರೈತರಿಗೆ ತೊಗೊಂಡು ಅವರಿಗೆ ಒಂದು ದಿನದಿಂದ ಒಟ್ಟು ಒಂದು 4 ತಿಂಗಳ ತನಕ ಅದನ್ನ ಸಾಕಬೇಕಾಗತ್ತೆ. ಅಂದರೆ ಕಮರ್ಷಿಯಲಿ ಅದು ಮೊಟ್ಟೆಗೆ ಬಂದು ಮೆಚುರಿಟಿ ಆಗೋ ಟೈಮು ಒಂದು 18 ರಿಂದ 20 ವಾರ, ಅಂದರೆ ಒಂದು 16 ವಾರ ಆಗ್ತಿದ್ದಂಗೆ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು 18ನೇ ವಾರಕ್ಕೆಲ್ಲ ಖಾಲಿ ಮಾಡಿಬಿಡ್ತಾರೆ. ಸೊ ಅದು ಮೀಟ್ ಪರ್ಪಸ್ಗೆ ಹೋಯ್ತು. ಇಟ್ಕೊಂಡ್ರೆ ಏನಾಗುತ್ತೆ, ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊಟ್ಟೆ ಇಟ್ಟು ಮತ್ತೆ ಅದೇ ತಾನೇ ಮರಿ ಮಾರುತ್ತೆ, ಅದು ಬೆಳ್ಕೊಳ್ತಾ ಹೋಗುತ್ತೆ ಅದೇ ಥರನೇ. ಸೊ ಹಾಗಾಗಿ ನಮ್ಮ ಕಮರ್ಷಿಯಲ್ ಲೈಫ್ ಸ್ಪ್ಯಾನ್ ಬಂದರೆ ಒಂದು ಬಿಸ್ನೆಸ್ ಆಗಿ ನೋಡಿದ್ರೆ 1 ರಿಂದ 4 ತಿಂಗಳು ಒಂದು ಬಿಸ್ನೆಸ್ ಸೈಕಲ್ ಅದು. ರೈತರು ಕೋಳಿ ಮರಿಗಳನ್ನು ತಂದ ಬಳಿಕ ಮರಿಗಳಿಗೆ ಮೊದಲ ಕೆಲವು ದಿನ ಬ್ರೂಡಿಂಗ್ ಮಾಡಬೇಕು. ಅಂದರೆ ಅವುಗಳನ್ನು ಬೆಚ್ಚಗಿನ ವಾತಾವರಣದಲ್ಲಿ ಇರಿಸಬೇಕು. ಹೊರಗಿನ ವಾತಾವರಣಕ್ಕೆ ಅನುಗುಣವಾಗಿ ಬ್ರೂಡಿಂಗ್ ಅವಧಿಯಲ್ಲಿ ವ್ಯತ್ಯಯವಾಗುತ್ತೆ. ಬ್ರೂಡಿಂಗ್ ಬಳಿಯೂ ಮರಿಗಳನ್ನು 40 ದಿನಗಳವರೆಗೆ ಶೆಡ್ನಲ್ಲಿಯೇ ಇರಿಸಿ ಸಾಕಬೇಕು. ಆ ಬಳಿಕ ಮರಿಗಳನ್ನು ಹೊರಗೆ ಬಿಡಬಹುದು ಅಂತಾರೆ ಸಾಗರ್ ಅವರು. ರೈತರು ಮರಿ ತೊಗೊಂಡೋದ್ಮೇಲೆ ಬ್ರೂಡಿಂಗ್ ಹೇಗೆ ಮಾಡಬೇಕು. ಈಗ ತಾಯಿ ಕೋಳಿ ಇದ್ದಾಗ ಏನು ಮಾಡುತ್ತೆ, ಅದು ತನ್ನ ಹೊಟ್ಟೆ ಒಳಗಡೆ ಪುಕ್ಕದ ಒಳಗಡೆ ಇಟ್ಕೊಂಡು ಹೀಟ್ ಕೊಡ್ತಾ ಇರುತ್ತೆ. ಮೇವೆ ಕರ್ಕೊಂಡು ಹೋಗುತ್ತೆ, ಮತ್ತೆ ಒಂದು ಸ್ವಲ್ಪ ಹೀಟ್ ಕೊಡುತ್ತೆ. ಸೊ ಈಗ ತಾಯಿ ಕೋಳಿ ಇಲ್ಲ, ಈ ಕೋಳಿಗಳು ತೊಗೊಂಡೋದಾಗ ಏನು ಮಾಡಬೇಕು, ಬಲ್ಪಲ್ಲಿ ಶಾಖ ಕೊಡ್ತೀವಿ. ಇಲ್ಲ ಗ್ಯಾಸ್ ಬ್ರೂಡಿಂಗ್ ಅಂತ ಬರುತ್ತೆ, ಇಲ್ಲ ಇಜ್ಜಿಲ್ ಶಾಖದಲ್ಲಿ ಬ್ರೂಡಿಂಗ್ ಕೊಡ್ಬೋದು. ಸೊ ಬ್ರೂಡಿಂಗ್ ಅಂತ ವಾತಾವರಣ ಬಂದಾಗ ನಾವು ಆ ರೂಮ್ ಟೆಂಪ್ರೇಚರ್ನ ಬಂದು ಮರಿ ಬಂದಾಗ ಅಟ್ಲೀಸ್ಟ್ ಒಂದು 32 ಇಂದ 34 ಡಿಗ್ರಿ ಮೇಂಟೈನ್ ಮಾಡ್ತೀವಿ ಫಸ್ಟ್ ಇನಿಷಿಯಲಿ ಒಂದು 2-3 ದಿನ. ಆ ಮರಿ ಏನು ಅಂತ ಫರ್ ಥರ ಇರುತ್ತೆ, ಅದು ಬಂದು ವೆಲ್ವೆಟ್ ಥರ, ಅದೆಲ್ಲ ಹೋಗಿ ಹೊಸ ಪುಕ್ಕಗಳು ಉತ್ಪತ್ತಿ ಆಗುತ್ತೆ. ಅದು ಫೀಡಿಂಗ್ ಆಗ್ತಾ ಹೀಟ್ ಚೆನ್ನಾಗಿ ಕೊಟ್ಟಷ್ಟು ಪುಕ್ಕ ಬೆಳೀತಾ ಹೋಗುತ್ತೆ. ರೆಕ್ಕೆ ಪುಕ್ಕ ಬಂದ ಮೇಲಿಂದ ಒಂದು ಮರಿ ಆಚೆ ತಾನಾಗೆ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಹೋಗಿ ಮೇಯ್ಕೊಂಬರೋ ಅಷ್ಟು ಬೆಳೆಯುತ್ತೆ. ಅದು ಎಲ್ಲಿ ತನಕ ಬೇಕು, ಬ್ರೂಡಿಂಗ್ ಚಳಿಗಾಲದಲ್ಲಾದರೆ 15 ದಿನ ಬೇಕು. ಇಲ್ಲ ಈಗ ಸ್ವಲ್ಪ ಸಮ್ಮರ್ ಇದೆ ಅಂತ ಹೇಳಿದ್ರೆ 1 ವಾರ 10 ದಿನ ಬ್ರೂಡಿಂಗ್ ಸಾಕು. ಆ ಬ್ರೂಡಿಂಗ್ನ ಮಾಡಿ ನೆಕ್ಸ್ಟ್ ಮರಿಗಳನ್ನ ಸ್ವಲ್ಪ ದೊಡ್ಡ ಜಾಗಕ್ಕೆ ಬಿಡ್ತಾ ಹೋಗ್ತೀವಿ. ಅಪ್ ಟು 40 ಡೇಸು ಶೆಡ್ ಒಳಗಡೆ ಇಟ್ಕೊಂಡು 40 ದಿನ ಆದಮೇಲಿಂದ ಕೋಳಿ ಮರಿಗಳನ್ನ ಹೊರಗಡೆ ಬಿಡುತ್ತೆ. ನಾಟಿ ಕೋಳಿಗಳು ವೈವಿಧ್ಯಮಯವಾದ ಆಹಾರವನ್ನ ತಿನ್ನುತ್ತವೆ. ಧಾನ್ಯಗಳ ಜೊತೆಯಲ್ಲೇ ಹುಲ್ಲು ತರಕಾರಿಗಳನ್ನು ಸಹ ನಾಟಿ ಕೋಳಿಗಳಿಗೆ ಕೊಡಬಹುದು. 4 ತಿಂಗಳವರೆಗೆ ವಿವಿಧ ಹಂತದ ಕೋಳಿಗಳಿಗೆ ಪ್ರತ್ಯೇಕ ಆಹಾರ ಕ್ರಮವನ್ನ ಅನುಸರಿಸಬೇಕು. ಇನ್ನು 4 ತಿಂಗಳ ಬಳಿಕ ಕೋಳಿಗಳನ್ನು ಮಾರಾಟ ಮಾಡಬಹುದು. ಉತ್ತಮ ಆಹಾರ ಕೊಟ್ಟು ಕೋಳಿಗಳ ನಿರ್ವಹಣೆ ಮಾಡಿದ್ರೆ 4 ತಿಂಗಳ ಒಂದು ಹುಂಜ 1.25 ಕೆಜಿಯಿಂದ 1.5 ಕೆಜಿಯವರೆಗೆ ತೂಗುತ್ತದೆ. ಇನ್ನು ಹೆಣ್ಣು ಕೋಳಿ ಅಥವಾ ಹ್ಯಾಟೆ 1 ರಿಂದ 1.25 ಕೆಜಿ ತೂಕ ತೂಗುತ್ತವೆ. ಶೆಡ್ ಎಷ್ಟಿರುತ್ತೆ ಅದರದ್ದು 2 ರಿಂದ 3 ಪಟ್ಟು ಹೊರಗಡೆ ಮೇಯಕ್ಕೆ ಜಾಗ ಬೇಕು. ಆ ಬಿಟ್ಟಿರೋ ಜಾಗದಲ್ಲಿ ಏನು ಮಾಡ್ಬೇಕು, ನಾವು ಹೊರಗಡೆಯಿಂದ ಸೊಪ್ಪು ತರಕಾರಿಗಳು, ಈ ಕೋಳಿ ತಾನಾಗೆ ಏನು ಹೊರಗಡೆ ಹೋಗಿ ಮೇಯ್ಕೊಂಡು ಬರುತ್ತೆ ಅದೆಲ್ಲನೂ ನಾವು ಆ ಹೊರಗಡೆ ಬಿಡೋಂಥ ಜಾಗದಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊಳಕೆ ಕಾಳುಗಳು ಕೊಡಬೇಕು, ಸೊಪ್ಪು, ಈಗ ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು ಕೊಡ್ಬೋದು. ಆಮೇಲೆ ಕಡಲೆಕಾಯಿ ಹಿಂಡಿ ಕೊಡ್ಬೋದು. ಈ ರೇಷ್ಮೆ ಹುಳ ಸಾಕ್ತಾರೆ ಅಂದಾಗ ಆ ಹುಳ ಸಪ್ರೇಟ್ ಮಾಡಿದ್ಮೇಲೆ ವೇಸ್ಟು ಅದನ್ನು ಬಿಸಿನೀರಲ್ಲಿ ತೆಗೆದು ಕೊಡ್ಬೋದು. ಆ ತೊಳೆದು ಕೊಟ್ಟಾಗ ಅದೆಲ್ಲ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಆಗುತ್ತೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕೋಳಿಗಳಾದಷ್ಟು ಸೂರ್ಯನಿಗೆ ಎಕ್ಸ್ಪೋಸ್ ಆಗಬೇಕು. ಲೈಕ್ ನಾವು ಸೂರ್ಯನಿಗೆ ಹೇಗೆ ವೈಟಮಿನ್ ಡಿ ಸಿಗುತ್ತೆ ಅಂತೇಳಿ ಕೋಳಿಗಳಿಗೂ ಆ ಪುಕ್ಕ ಶೈನಿಂಗ್ ಬರೋದು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ. ಮಣ್ಣಲ್ಲಿ ಕೆದಕತ್ತೆ, ಆ ಮಣ್ಣಲ್ಲಿ ಕೆದಕ್ದಾಗ ನಾವು ನೀರು ಹಾಕೊಂಡು ಸ್ನಾನ ಮಾಡ್ತೀವಿ.
ಕೋಳಿಗಳಿಗೆ ಏನಾಗುತ್ತೆ ಅಂದರೆ ಮಣ್ಣಲ್ಲಿ ಕೆದಕ್ದಾಗ ಮೈಯಲ್ಲಿರೋಂಥ ಹೇನುಗಳು ಹೊಟ್ಟೋಗುತ್ತೆ. ಸೊ ಹಾಗಾಗಿ ಹೊರಗಡೆ ನ್ಯಾಚುರಲ್ ಹೋಗಿ ಬಂದು ಅಭ್ಯಾಸ ಆಗಬೇಕು. ಇದು 40 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟು ಒಂದು 100-120 ದಿನ ಕೋಳಿಗೆ ಒಳಗಡೆ ಫೀಡಿಂಗು ಆಚೆ ಕಡೆ ಫೀಡಿಂಗ್ ಎರಡನ್ನೂ ಮಾಡ್ಕೊಂಬರ್ಬೇಕು. ಫೀಡಿಂಗ್ ಅಂತ ಬಂದಾಗ ಎಗೈನ್ ಏನೋ ಹಾರ್ಮೋನ್ಸ್ ಕೊಟ್ಬಿಡ್ತಾರೆ, ಲೈಕ್ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಆ ಥರದ್ದು ಏನೂ ಕೊಡೋ ಅಂಥದ್ದಲ್ಲ. ಈಗ ಫೀಡಲ್ಲಿ ನಾವೇನಿರುತ್ತೆ, ಜೋಳ ಇರುತ್ತೆ, ಸೋಯಾ ಇರುತ್ತೆ, ಕ್ಯಾಶೆ ಪಾಲಿಶ್ ಅಕ್ಕಿ ರೈಸ್ ಬ್ರಾನ್ ಅಂತ ಬರುತ್ತೆ, ಪಾಲಿಶ್ ತೊಗೊಡು ಅಂತ ಅದಿರುತ್ತೆ, ಉಪ್ಪಿರುತ್ತೆ, ಆಯಿಲ್ ಕಂಟೆಂಟ್ ಇರುತ್ತೆ, ಕಪ್ಪೆ ಚಿಪ್ ಇರುತ್ತೆ. ಇದೆಲ್ಲನೂ ಹಾಕಿ ಮಾಡೋವಂಥ ಒಂದು ಕಾನ್ಸಂಟ್ರೇಟ್ ಫೀಡ್. ಒಂದೊಂದು ಏಜಲ್ಲಿ ಒಂದೊಂದು ಫೀಡ್ ಫಾರ್ಮುಲೇಷನ್ ಕೊಡ್ತಾ ಹೋಗ್ಬೇಕು. ಪ್ರೀ ಸ್ಟಾರ್ಟ್ರು ಫಿನಿಷರ್ ಅಂತ. ವ್ಯಾಕ್ಸಿನೇಷನ್ಗಳಲ್ಲಿ ಏನಾಗುತ್ತೆ, 7 ದಿನಕ್ಕೊಂದು ಐ ಡ್ರಾಪ್ಸ್ ಕೊಡಬೇಕಿರುತ್ತೆ, 14 ದಿನಕ್ಕೊಂದು IBD ಅಂತ ವ್ಯಾಕ್ಸಿನ್ ಐ ಡ್ರಾಪ್ಸ್ ಕೊಡಬೇಕಿರುತ್ತೆ, 21 ದಿನಕ್ಕೊಂದು ಐ ಡ್ರಾಪ್ಸ್ ಕೊಡಬೇಕಾಗಿರುತ್ತೆ. ಇನ್ನೊಂದು ಯೂಶಲಿ ನಾಟಿ ಕೋಳಿ ಸಾಕಿದ ಗುಂಪಲ್ಲಿ ಪುಕ್ಕ ಕಿತ್ಕೊಂಡು ತಿನ್ನೋ ಚಾನ್ಸಸ್ ಇರುತ್ತೆ. ಜನ ಏನು ಮಾಡ್ತಾರೆ, ಕೆಲವರೆಲ್ಲ ನಾಟಿ ಕೋಳಿ ತೊಗೊಂಡೋದ್ಮೇಲಿಂದ ನಮ್ಮ ಮನೆ ಮುಂದೆ ಬರೀ ಜೋಳ ತಿನ್ಕೊಂಡು ಬೆಳೆಯುತ್ತೆ, ರಾಗಿ ತಿನ್ಕೊಂಡು ಬೆಳೆಯುತ್ತೆ, ಇದಕ್ಕೆ ಯಾಕೆ ಫೀಡ್ ಹಾಕಬೇಕು ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನು ಮಾಡ್ತಾರೆ, ಬರೀ ಜೋಳ ಕೊಟ್ಬಿಡ್ತಾರೆ. ಅವಾಗ ಕೋಳಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗೋಲ್ಲ. ಒಂದಕ್ಕೊಂದು ಕಿತ್ಕೊಂಡು ತಿಂದಾಗ ಅದಕ್ಕೆ ಸೇಲ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಒಳ್ಳೆ ನ್ಯೂಟ್ರಿಷನ್ ಫೀಡ್ ಕೊಟ್ಟು ನಾವು ಸಾಕಾಣಿಕೆ ಮಾಡಿದಾಗ 4 ತಿಂಗಳಾಗ್ತಿದ್ದಂಗೆ ಕೋಳಿ ಒಂದು ಸೇಲ್ ಮಾಡೋಕ್ಕೆ ಒಂದು ಎಲಿಜಿಬಲ್ ಆಗಿರೋಂಥ ಸ್ಟೇಜ್ ಅದು. ಕೆಲವರು ಮಾಂಸಕ್ಕೋಸ್ಕರ ಮಾರ್ತೀನಿ ಅಂದರೆ 4 ತಿಂಗಳಿಗೆ ಮಾರಿದಾಗ ಹುಂಜಗಳು ಬಂದು ನಾವು ಮರಿ ಕೊಟ್ಟಾಗ ಹುಂಜ ಯಾಟೆ ಮೇಲ್ ಫೀಮೇಲ್ ಎರಡೂ ಮಿಕ್ಸಲ್ಲೇ ಬಂದಿರುತ್ತೆ. ಯೂಶಲಿ 50% ಬಂದಿರುತ್ತೆ. ಸೊ ಒಂದು ಸೇಲ್ ಮಾಡೋ ಟೈಮಲ್ಲೂ ಜನ ತೊಗೊಳ್ಳೋರು ಮೇಲ್ ಫೀಮೇಲ್ ಎರಡೂ ತೊಗೊಳ್ತಾರೆ. ಹುಂಜಗಳು ಬಂದು 1 ಕಾಲಿಂದ 1.5 kg ತೂಕ ಬಂದಿರುತ್ತೆ. ಫೀಮೇಲ್ ಬಂದು 1ರಿಂದ 1.25 kg ತೂಕ ಬಂದಿರುತ್ತೆ. ನಾಟಿ ಕೋಳಿಗಳನ್ನ ಶೆಡ್ನಲ್ಲಿ ಇರಿಸಿ ಸಾಕಿದಾಗ ಅವುಗಳ ನಿರ್ವಹಣೆಗೆ ಹೆಚ್ಚಿನ ಖರ್ಚು ಬರುತ್ತೆ. ನಾಟಿ ಕೋಳಿಗಳ ನಿರ್ವಹಣೆಗೆ ಎಷ್ಟು ಖರ್ಚು ಬರುತ್ತೆ, 1 kg ಕೋಳಿಗೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದನ್ನ ಬನ್ನಿ ನೋಡೋಣ. ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಹೆಚ್ಚಿನ ಕೆಲಸ ಇರುವುದಿಲ್ಲ. ಹಾಗಾಗಿ ಬೇರೆ ಉದ್ಯೋಗದೊಂದಿಗೆ ಇದನ್ನು ಉಪಕಸುಬಾಗಿ ಕೋಳಿ ಸಾಕಣೆ ಮಾಡಿ ಲಾಭ ಹೆಚ್ಚಾಗುತ್ತೆ. ಒಂದು ದಿನದ ಮರಿಗೆ 36ರಿಂದ 38 ರೂಪಾಯಿ ಬೆಲೆ ಇದೆ. ಒಂದು ಕೋಳಿ ಮಾರಾಟಕ್ಕೆ ಸಿದ್ಧವಾಗುವ ವೇಳೆಗೆ 170ರಿಂದ 180 ರೂಪಾಯಿ ಖರ್ಚು ಬರುತ್ತೆ. 4 ತಿಂಗಳ ಬಳಿಕ ಸರಾಸರಿ 200ರಿಂದ 220 ರೂಪಾಯಿವರೆಗೆ ಹೋಲ್ಸೇಲ್ ಬೆಲೆ ಇದೆ. ಒಂದು ಕೋಳಿಗೆ 50 ರೂಪಾಯಿವರೆಗೆ ಲಾಭ ಸಿಗುತ್ತೆ. ಅಂದ್ರೆ 1,000 ಕೋಳಿ ಮಾರಿದ್ರೆ 50,000 ರೂಪಾಯಿ ಲಾಭ ಸಿಗತ್ತೆ. ಒಬ್ಬ ರೈತ ವರ್ಷಕ್ಕೆ 3 ಬ್ಯಾಚ್ ಮಾಡಿದ್ರೆ ವರ್ಷಕ್ಕೆ 3ರಿಂದ 4 ಲಕ್ಷ ರೂಪಾಯಿವರೆಗೆ ಲಾಭ ಪಡೆಯಲು ಸಾಧ್ಯವಿದೆ. ನಾಟಿ ಕೋಳಿ ಒಂದನ್ನೇ ಮೇನ್ ಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡೋದು ಬೇಡ. ಯಾಕಂದ್ರೆ ಇದ್ರಲ್ಲಿ ಏನೋ ಅಂತ ಕೆಲಸ ಇಲ್ಲ. ಮ್ಯಾಕ್ಸಿಮಮ್ 3 hours ಕೆಲಸ ಇರುತ್ತೆ. ಬಾಕಿ ಟೈಮಲ್ಲಿ ಏನು ಮಾಡ್ತೀರಾ? ಸೊ ಹಾಗಾಗಿ ನೀವು ಇದನ್ನು ಮೇನ್ ಬಿಸ್ನೆಸ್ ಅಂತ ಮಾಡೋಕೆ ಹೋಗ್ಬೇಡಿ. ಈಗ ನಿಮ್ಮಲ್ಲಿ ಒಂದು ಹಸು ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಬೆಳೆ ಬೆಳೀತಾ ಇದ್ದೀರಾ, ಅದ್ರ ಜೊತೆ ಪಾರ್ಟ್ ಟೈಮ್ ನೀವು ನಾಟಿ ಕೋಳಿ ಮಾಡಿದಾಗ ಲಾಭಾಂಶತೆ ಜಾಸ್ತಿ. ಲಾಭ ಅಂತ ಬಂದಾಗ ನಮ್ಮಲ್ಲಿ ಏನು ಒಂದು ದಿನಕ್ಕೆ ನಾವು ಮರಿ ಸೇಲ್ ಮಾಡ್ತೀವಿ, ಯೂಶಲಿ ಒಂದು 36ರಿಂದ 38 ರೂಪಾಯಿ ಮರಿ ರೇಟ್ ಸಿಗುತ್ತೆ ಒಂದು ದಿನದ ಮರಿಗಳು. ಒಂದು ರೈತ ತೊಗೊಂಡು ಹೋದಾಗ ಅವ್ರಿಗೆ ಪೇ ಮಾಡಿ, ಅವ್ರಿಗೆ ಬ್ರೂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಒಂದು ಮರಿಗೆ ಒಂದು 2ರಿಂದ 3 ರೂಪಾಯಿ ಎಕ್ಸ್ಪೆನ್ಸಸ್ ಬರುತ್ತೆ. ಆಮೇಲಿಂದ ವ್ಯಾಕ್ಸಿನೇಷನ್ ಚಾರ್ಜಸ್ಗಳು ಬೀಳುತ್ತೆ. ಸೊ ನೀವು ನಾಟಿ ಕೋಳಿ 1,000 ಕೋಳಿ ಸಾಕ್ತೀನಿ ಅಂದರೆ 1,000 ಕೋಳಿ 4 ತಿಂಗಳು ಬೇಕು ನೀವು ಕಮರ್ಷಿಯಲಿ ಬಂಡವಾಳ ಹಾಕಿದ್ನ ಮಾರಿ ನೀವು ಲಾಭ ನೋಡ್ತೀನಿ ಅನ್ನೋದಕ್ಕೆ. ಸೊ ಒಬ್ಬ ರೈತ ನಾವು ಕೋಳಿ ತೊಗೊಂಡು ಮರಿಯಿಂದ ಬಂದು ಫೀಡಿಂಗು ಇದೆಲ್ಲ ಲೆಕ್ಕಾಚಾರ ಆಗ್ದಾಗ ಒಂದು ಕೋಳಿ ಒಂದು 4 kg ಫೀಡ್ ತಿನ್ನತ್ತೆ. ಹೊರಗಡೆ ಬಿಟ್ಟು ಮೇಯಿಸಿದಾಗ ಒಂದು 3 kg ಫೀಡ್ ತಿನ್ನತ್ತೆ. ಇನ್ನೊಂದು kg ಹೊರಗಡೆ ನಾವೇನು ಸಪ್ಲೈ ಮಾಡಿರ್ತಾರೆ ಅದರಿಂದ ಸಿಗುತ್ತೆ. ಒಟ್ಟು ಖರ್ಚು ಟೋಟಲ್ ಓವರಾಲ್ ಖರ್ಚು ಅಂತ ಬಂದಾಗ ಒಂದು ಕೋಳಿ ನೀವು ಒಂದು ದಿನದಿಂದ 4 ತಿಂಗಳ ತನಕ ಸಾಕ್ತೀನಿ ಅಂದರೆ 170ರಿಂದ 180 ರೂಪಾಯಿ ತನಕನೂ ಖರ್ಚು ಬರುತ್ತೆ. ಈ ವೇರಿಯೇಷನ್ ಏನಕ್ಕೆ ಆಗುತ್ತೆ ಅಂದರೆ ನೀವು ಹೊರಗಡೆ ಬಿಡ್ತಿರೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೀಡು ನೀವೇ ಮಾಡ್ಕೋತಾ ಇದ್ದೀರಾ ಇಲ್ಲ ಕಮರ್ಷಿಯಲಿ ತರ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಒಂದು ಕೋಳಿಗೆ 180 ರೂಪಾಯಿ ಖರ್ಚು ಬಂತು. ಸೊ ನೆಕ್ಸ್ಟು ಅವ್ನಿಗೇನು ಲಾಭ ಬಂತು ಅಂತಂದರೆ 4 ತಿಂಗಳಾದ್ಮೇಲೆ ಒಂದು ಕೋಳಿ ಆ್ಯಾವ್ರೇಜಲ್ಲಿ 1ರಿಂದ 1.25 kg ತೂಕ ಬಂದಿರುತ್ತೆ. ಮೇಲು 1 ಕಾಲಿಂದ 1.5 ಇರುತ್ತೆ, ಫೀಮೇಲ್ 1ರಿಂದ 1 ಕಾಲು ಬರುತ್ತೆ. ಮಾರ್ಕೆಟ್ ರೇಟು ಎನಿ ಗಿವನ್ ಡೇ ನಾಟಿ ಕೋಳಿಗೆ ಹೋಲ್ಸೇಲಲ್ಲಿ ಬಂದು ತೊಗೊಂಡು ಹೋಗ್ತೀನಿ ಅಂದರೆ 200ರಿಂದ 220 ರೂಪಾಯಿ ಮಿನಿಮಮ್ ಇರುತ್ತೆ. ಬೆಸ್ಟ್ ಪ್ರೈಸ್ ಅಂದರೆ 240, 250 ಹೋಲ್ಸೇಲ್ ಪ್ರೈಸ್ ಇರುತ್ತೆ. ರೀಟೇಲಲ್ಲಿ ಮಾರ್ತೀನಿ ಅಂದರೆ 400-450 ರೂಪಾಯಿ ತನಕ ಸಿಗುತ್ತೆ. ಕಮರ್ಷಿಯಲಿ ಸಾಕಿದಾಗ ಹೋಲ್ಸೇಲ್ ಮೇಲೆ ಡಿಪೆಂಡ್ ಆಗಲೇಬೇಕು. ಹೋಲ್ಸೇಲ್ ಅವ್ರು ಬಂದು ತೊಗೊಂಡಾಗ ಫಾರಮ್ ಪ್ರೈಸಲ್ಲಿ ತುಂಬೋರು ಕೋಳಿ ತುಂಬೋರು ಇಲ್ಲಿಗೆ ಬಂದು ತೊಗೊಂಡು ಹೋಗ್ತೀನಿ ಅಂದರೆ 220 ರೂಪಾಯಿ ಆ್ಯಾವ್ರೇಜಲ್ಲಿ ತೊಗೊಂಡು ಹೋಗ್ತಾರೆ. ಸೊ ಇವತ್ತು ಒಂದು ಕೋಳಿಗೆ ನೀವು ಖರ್ಚು ಮಾಡಿರೋದು 180 ರೂಪಾಯಿ. ಒಂದು ಕೋಳಿ ಆ್ಯಾವ್ರೇಜ್ 1.25 kg ತೂಕ ಬಂದು ನೀವು 220 ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಒಂದು ಕೋಳಿಗೆ ಒಂದು 50ರಿಂದ 60 ರೂಪಾಯಿ ಲಾಭ ಮಾಡ್ತಾ ಹೋಗ್ತೀರಾ. ಸೊ 1,000 ಕೋಳಿ ಸಾಕಿದಾಗ ನಿಮಗೆ 1,80,000 ರೂಪಾಯಿ ಖರ್ಚು ಮಾಡಿರ್ತೀರ, ನಿಮಗೆ ಲಾಭ ಬಂದು ಒಂದು 50ರಿಂದ 60 ಸಾವಿರ ಲಾಭ ಆಗುತ್ತೆ. ಲಾಸಸ್ ಆಗಲ್ವಾ? ಖಂಡಿತ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಲಾಸಸ್ಸು ಆಗೇ ಆಗುತ್ತೆ. ಏನು ನೋಡ್ಕೊಳ್ಳಿಲ್ಲ, ಫೀಡಿಂಗ್ ಕರೆಕ್ಟಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಕೋಳಿಗಳು ಪುಕ್ಕ ಒಂದಕ್ಕೊಂದಕ್ಕೆ ತಿಂದುಬಿಡುತ್ತೆ. ಆವಾಗ ನೀವು 100 ರೂಪಾಯಿ ಕೊಟ್ಟರು ಕೋಳಿ ತೊಗೊಳ್ಳೋರು ಇರಲ್ಲ.
ಆಮೇಲಿಂದ ನಿಮಗೆ ಕೋಳಿಗೆ ನಿಮಗೆ ವ್ಯಾಕ್ಸಿನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಈಗ ಏನೋ ಒಂದು ಡಿಸೀಸ್ ಬಂತು, ಎಲ್ಲಿಂದನೋ ಯಾರೋ ಊರಲ್ಲಿ ಯಾವುದೋ ಕೋಳಿಗೆ ಕೊಕ್ಕರೆ ರೋಗ ಬಂತು, ಯಾರೋ ಬಂದರು ಶೆಡ್ ಹತ್ರಕ್ಕೆ, ಅವರಿಂದ ಕೋಳಿಗೆ ಕಾಯಿಲೆ ಬಂತು, ಇಮ್ಯುನಿಟಿ ಪವರ್ ಇಲ್ಲ ಅಂದಾಗ ಕೋಳಿಗಳೆಲ್ಲ ಸತ್ತೋಗುತ್ತೆ. ಸೊ ವ್ಯಾಕ್ಸಿನ್ ಮಾಡೋದು ಇಂಪಾರ್ಟೆಂಟ್. ಒಬ್ಬ ಫಾರ್ಮರು 2,000 ಮರಿನ ಒಂದು 4 ತಿಂಗಳು ಬ್ಯಾಚಲ್ಲಿ ಸಾಕ್ಬೋದು. ವರ್ಷಕ್ಕೆ ಒಂದು 3 ಬ್ಯಾಚ್ ಮಾಡ್ಬೋದು. ಒಂದು 6,000 ಕೋಳಿ ಸಾಕ್ಬೋದು. ಒಂದು 6,000 ಕೋಳಿ ಸಾಕಿ ಒಂದು ಲಾಭ ತೆಗಿತೀನಿ ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 3-4 ಲಕ್ಷ ಲಾಭ ಮಾಡ್ಕೋಬೋದು. ನಾವು ನಾಟಿ ಕೋಳಿ ಮರಿಗಳನ್ನು ಮಾಡಿಸಿ ಮಾರಾಟ ಮಾಡುವಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ವಿ. ಆದರೆ ಈಗ ನಾಟಿ ಕೋಳಿಗೆ ಡಿಮ್ಯಾಂಡ್ ಹೆಚ್ಚಿದ್ದು ನಾಟಿ ಕೋಳಿ ಈಗ ಒಂದು ಟ್ರೆಂಡ್ ಆಗಿ ಬದಲಾಗಿದೆ. ನಾವು ಬಿಸ್ನೆಸ್ ಆರಂಭಿಸಿದಾಗ 100 ಮರಿ ಮಾರಾಟ ಮಾಡಲು ಕಷ್ಟವಿತ್ತು. ಆದರೆ ಈಗ ನಾವು ವಾರ್ಷಿಕ 3-4 ಲಕ್ಷ ಮರಿಗಳನ್ನು ಮಾರಾಟ ಮಾಡ್ತಿದ್ದೇವೆ. ನಾಟಿ ಕೋಳಿಗೆ ಉತ್ತಮ ಭವಿಷ್ಯವಿದ್ದು ಉದ್ಯಮವನ್ನು ವಿಸ್ತರಿಸಲು ಸಾಕಷ್ಟು ಅವಕಾಶಗಳಿವೆ ಅಂತಾರೆ ಸಾಗರ್ ಅವರು. ನಾಟಿ ಕೋಳಿ ಅನ್ನೋದು ನಾವು ಶುರು ಮಾಡಿದಾಗ ಚಾಲೆಂಜ್ ಆಗಿತ್ತು, ಬಟ್ ಇವತ್ತಿಗೆ ಅದೊಂದು ಟ್ರೆಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ. ನಾಟಿ ಕೋಳಿ ಮೊಟ್ಟೆ ನಿಮ್ಗೆ ಎಲ್ಲಿಲ್ದಿರೋ ಡಿಮ್ಯಾಂಡು, ನಾಟಿ ಕೋಳಿ ಮಾಂಸ ತುಂಬಾ ಡಿಮ್ಯಾಂಡು. ಈಗ ಎಷ್ಟೊಂದು ಜನಕ್ಕೆ ಹೋಗ್ಬಿಟ್ಟು ನಾಟಿ ಕೋಳಿ ನೋಡೋದೆಲ್ಲ ನಾಟಿ ಕೋಳಿನ ಎಲ್ಲ, ಎಷ್ಟೊಂದು ಜನಕ್ಕೆ ಕಲರ್ ಫೆದರ್ ಎಲ್ಲ ಕಲರ್ ಇದೆ ಅಂದರೆ ನಾಟಿ ಕೋಳಿ ಅನ್ಕೋತಾರೆ. ಇಲ್ಲ, ಅದರಲ್ಲೂ ವೆರೈಟೀಸ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿಗೆ ಅಡ್ವಾಂಟೇಜಸ್ ಏನಿದೆ ಅಂದರೆ, ಒಂದು ಬ್ರ್ಯಾಂಡ್ಗಳು ಬಿಲ್ಡ್ ಆಗ್ತಾ ಇದೆ, ಒಂದು ಹಳೇ ಒಂದು ಏನು ಆರ್ಗ್ಯಾನಿಕ್ ನಾಟಿ ಸ್ಟೈಲ್ಗಳೇನಿದೆ ಅದು ಮಾರ್ಕೆಟಲ್ಲಿ ಪ್ರತಿಯೊಂದೂ ಅವೈಲಬಲ್ ಇರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಬಿಸ್ನೆಸ್ ಶುರು ಮಾಡಿದಾಗ 100 ಮರಿ ನಾವು ಸೇಲ್ ಮಾಡೋದೇ ಕಷ್ಟ ಆಯಿತು. ಒಂದು ವರ್ಷಕ್ಕೆ 3-4 ಲಕ್ಷ ಮರಿ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ. ಕಳೆದ ವರ್ಷದಲ್ಲಿ ನಮ್ದು ಆ್ಯನ್ಯುವಲ್ ಟರ್ನ್ ಓವರ್ ಬಂದು ಒಂದು 3-4 ಕೋಟಿ ನಾವು ಟರ್ನ್ ಓವರ್ ಮಾಡಿದ್ದೀವಿ. ಎರಡನೇದು, ಹಳ್ಳಿ ಮೊಟ್ಟೆ ಎತ್ತಕ್ಕೆ ಶುರು ಮಾಡಿದ್ವಿ. ಕ್ವಾಲಿಟಿ ಬೇಕಂತ ಅನ್ನಿಸ್ತು, ಅದಕ್ಕೆ ಕಲಿತಾ ಹೋದ್ವಿ. ಹೆಂಗೆ ತರ್ಬೋದು, ಎಲ್ಲಿಂದ ತರ್ಬೋದು, ಎಲ್ಲಿ ಜೆನೆಟಿಕ್ ಸಿಗುತ್ತೆ, ಎಲ್ಲಿ ಕ್ವಾಲಿಟಿ ಕೋಳಿಗಳು ಸಿಗುತ್ತೆ ಅಂತ ಕ್ವಾಲಿಟಿ ತೊಗೊಂಡು ಬ್ರೀಡಿಂಗ್ ಮಾಡಿದ್ದೀವಿ. ಈಗ ಬ್ರೀಡಿಂಗ್ ಮಾಡಿದ್ಮೇಲಿಂದ ನೆಕ್ಸ್ಟ್ ಸ್ಟೇಜು, ಈಗ ನಾವು ಬರೀ ಇನ್ನೂ ಮರಿ ಕೊಡ್ತಾ ಇದ್ದೀವಿ. ಮೊಟ್ಟೆ ಯಾಕೆ ಕೊಡಬಾರ್ದು, ಮೊಟ್ಟೆ ಕೊಡ್ಬೋದು, ನಾಟಿ ಕೋಳಿ ಮೊಟ್ಟೆಗಳನ್ನ. ಸೊ ಮೊಟ್ಟೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ನಾಟಿ ಕೋಳಿ ಒಂದೇನಾ, ನಾಟಿ ಕೋಳಿಲಿ ಮತ್ತೆ ಇನ್ನು ಬೇರೆ ಬರುತ್ತೆ, ಲೈಕ್ ಗೌಜ್ ಲಕ್ಕಿ ಫಾರ್ಮಿಂಗ್ ಬರುತ್ತೆ, ಇಲ್ಲಿಂದ ನಿಮಗೆ ಮತ್ತೆ ಡಕ್ ಫಾರ್ಮಿಂಗ್ ಬರುತ್ತೆ, ಮಲ್ಟಿಪಲ್ ಬೇರೆ ಬೇರೆ ವೆರೈಟೀಸ್ಗಳು ಬರ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದಷ್ಟು ಇನ್ನೂ ಫ್ಯೂಚರ್ ಇದಕ್ಕೆ ನಾವು ಮಾಡ್ತಾ ಇರೋದು ಏನೂ ಅಲ್ಲ. ಆ್ಯಕ್ಚುಲಿ ನಾಟಿ ಕೋಳಿದು ನಿಮಗೆ ಪ್ರತಿಯೊಂದು ಮೂಲೆಯಲ್ಲೂ ಮಾರ್ಕೆಟ್ ಇದೆ. ಬೌಂಡ್ರಿ ಲಿಮಿಟ್ಸ್ ಇಲ್ಲ. ಮಾಂಸ ಕನ್ಸಂಪ್ಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲನೂ ನಾಟಿ ಕೋಳಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಹಳ್ಳಿಲಿ ಇರಲ್ವ, ಹಳ್ಳಿಲೂ ನಾಟಿ ಕೋಳಿ ಗೊತ್ತು, ಸಿಟಿಲಿಲ್ವ, ಸಿಟಿಲೂ ಗೊತ್ತು. ಸಾಗರ್ ಅವರು ನಾಟಿ ಕೋಳಿ ಸಾಕುವ ರೈತರಿಗೆ ನಾಟಿ ಕೋಳಿ ಮರಿಗಳನ್ನ ಸರಬರಾಜು ಮಾಡುವ ಮೂಲಕ ವಾರ್ಷಿಕ 3-4 ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದ್ದಾರೆ. ಇನ್ನು ನಾಟಿ ಕೋಳಿ ಸಾಕಾಣಿಕೆ ಲಾಭದಾಯಕ ಉಪಕಸುಬಾಗಿದ್ದು ರೈತರು ಸಹ ವರ್ಷಕ್ಕೆ ಕನಿಷ್ಠ 3-4 ಲಕ್ಷ ಲಾಭ ಪಡೆಯುವುದಕ್ಕೆ ಸಾಧ್ಯ ಇದೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.